ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಮೂರನೇ ಒಡಿಯ ಮ್ಯಾಚ್. ನಮಗೂ ಗೊತ್ತಿತ್ತು, ನಿಮಗೂ ಗೊತ್ತಿತ್ತು ಯಾರು ಗೆಲ್ತಾರೆ. ಇಂಡಿಯಾದವ್ರು ಗೆಲ್ತಾರ ಗೊತ್ತಿತ್ತು. ಆರಾಮ್ ಇಂಡಿಯಾದವ್ರ ಗೆದ್ರು. ಈ ಸೀರೀಸ್ ನೋಡ್ಲಕ್ಕೆ ಹೆಂಗೈತಾರ ಹತ್ರ ಇಂಡಿಯಾ ಟೀಮ್ ಆಡ್ಲತ್ತ ಸೀರೀಸ್ ನೋಡತ್ತೀವಿ. ಇಲ್ಲಿಕ್ಕೆ ಸೀರೀಸ್ ನೋಡೋದನ್ನ ಅಲ್ಲ ಪ್ರತಿ ಮ್ಯಾಚ್ ಗೊತ್ತ ನಮ್ಮ ಇಂಡಿಯಾ ಟೀಮ್ದಾಗ ಗೆಲ್ತಾ ಇರ್ತೆ. ಏನು ಟ್ವಿಸ್ಟ್ ಏನೂ ಇಲ್ಲ ಬಿಡ್ರಿ ಅಟ. ಓಕೆ, ಈ ಮ್ಯಾಚ್ ಗೆಲ್ಲುವಂತ ಈ ಮ್ಯಾಚ್ ಗೆಲ್ಲುವ ಮೂಲಕ ನಮ್ಮ ಇಂಡಿಯಾ ಟೀಮ ಪೂರ ಸೀರೀಸ್ ವೈಟ್ ವಾಶ್ ಅಂದ್ರೆ ಇದ್ಲ 3-3 ಕ್ಲೀನ್ ಸ್ವೀಪ್ ಮಾಡ್ತ ನಮ್ಮ ಟೀಮ್ ಇಂಡಿಯಾ ಈ ಸೀರೀಸ್ ಒಳಗೆ. ಇನ್ನು 1-2 ಮ್ಯಾಚ್ ಅಫ್ಘಾನಿಸ್ತಾನದವ್ರು ಏನು ಟಕ್ಕರ್ ಕೊಟ್ಟಾರ. ಈ ಮ್ಯಾಚ್ ಅಂದ್ರೆ ಪೂರ ಏನಂದ್ರೆ ಏನೂ ಇಲ್ಲ. ಅಫ್ಘಾನಿಸ್ತಾನ ಕ್ಯಾಪ್ಟನ್ ಅಂಜಿ ಏನಂದ್ರೆ ಇವರು ಫಾಸ್ಟ್ ಬ್ಯಾಟಿಂಗ್ ಕೊಟ್ರೆ ಮಾನ್ಯ 400 ಹೊಡೋರು. ಇವತ್ತೆಲ್ಲ 400 500 ಹೊಡೆದಿರ್ತಾರೆ ಅಂಜಿ. ಅಣ್ಣ ಫಸ್ಟ್ ಬ್ಯಾಟಿಂಗ್ ತೊಗೊಂಡ ಅಫ್ಘಾನಿಸ್ತಾನ ಕ್ಯಾಪ್ಟನ್ ಅಂದರು ಚಾಪಾಳ ಹೊಡಿಬೇಕು. ಅದಕ್ಕಾರ ಕ್ಯಾಪ್ಟನ್ ಅದಕ್ಕೆ ಸೆಂಚುರಿ ಹೊಡೆದಾರ. ಇವತ್ತು ಹೊಡೆದಿದ್ದ ಅಫ್ಘಾನಿಸ್ತಾನದವ್ರು ಹೊಡೆದಿದ್ದ ಎಷ್ಟು 218 ರನ್ ಹೊಡೆದಾರ. 218 ರನ್ ಒಳಗೆ ಅಣ್ಣ 110 ರನ್ ಹೊಡೆದಾನ. 102 ರನ್ ಹೊಡೆದ ಅಣ್ಣ. ಯಾರು ಹಸ್ಮತುಲ್ಲಾ ಶಹೀದಿ 102 ರನ್. ಮತ್ತು ಇಷ್ಟು ಸಾಕಾಗ್ಯಾರಂದ್ರೆ ಒಂದು ಲೆವೆಲ್ಗೆ ಏನೈತಿ 48-5 40-5 ಹಿಂಗೆ ವಿಕೆಟ್ ಬಿದ್ದಿದ್ದು ಅಫ್ಘಾನಿಸ್ತಾನದವ್ರು. ಇನ್ನೇನು ಇವ್ರು 100ಕ್ಕೆ ಆಲ್ಔಟ್ ಹಾಕಾರ ಅವ್ರದ್ದು ಏನೈತೆ ರಿಯಲ್ ಹಂಗೈತೆ ಸೀಕ್ವೆನ್ಸ್ ಐತೆ. ರಿಯಲ್ ಇವ್ರು ಔಟ್ ಹಾಕಾರ 100ಕ್ಕೆ ಆಲ್ಔಟ್ ಹಾಕಾರ 150ಕ್ಕೆ ಆಲ್ಔಟ್ ಹಾಕಾರ ಅನ್ನೋರು. ಆ ಟೈಮ್ದಾಗ ಅವ್ರ ಕ್ಯಾಪ್ಟನ್ ಬಂದು 102 ಹೊಡೆದ್ರು. ಮ್ಯಾಲೆ ಏನು ಉಮರ್ ಜಾಯ್ ಅವರೊಂದು 50 ಹೊಡೆದು. ಸೊ ಹಿಂಗೆ ಮಾಡಿ ಅಂದ್ರೆ ಹಣಿ ಗುಡಿದ್ರೆ ಹಳ್ಳತ್ತಾರಲ್ಲ ಅದೇ ಥರ ಆ ಕಡಿದ್ರೆ ಅಣ್ಣ ಈ ಕಡಿದ್ರಣ್ಣ ಎಲ್ಲ ಕಡೆಯಿಂದ ರನ್ ಜೋಡಿಸಿ 218 ರನ್ ಹೊಡೆದ್ರು. ನಮ್ಮ ಇಂಡಿಯಾದವ್ರಿಗೆ ಸಾಲ್ದೈತೆ ಇದು. ನೀವು ಹೇಳ್ರಿ, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ನಿತೀಶ್ ಕುಮಾರ್ ರೆಡ್ಡಿ ಇಂಥ ಇರೋ ಟೀಮಿಗೆ 218 ರನ್ ಯಾವ ಮೂಲಿಗೆ ಸಾಲ್ದೈತೆ ಹೇಳ್ರಿ. ನಾವು ಇಲ್ಲಿ ಇವತ್ತು ಸಿಕ್ಕಿದ ಚಾನ್ಸ್ ಅಂತ ಈ ಪರಿ ಹಾಕೊಂಡ್ಬಿಡೋರು ನಮ್ಮ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ. ಅವ್ರನ್ನ ಏನಾರ ಕರುಣೆ ಅನ್ನೋದ್ರ ಬೇಕಲ್ಲ ನಮ್ಮ ಕಡೆ ಕರುಣೆ ಅನ್ನೋದೇ ಇಲ್ಲ. ಸೀದಾ ಈ ಪರಿ ದಾಪ್ ದಿಪ್ ಬಡ್ದಾರಂದ್ರೆ ಜೈಸ್ವಾಲ್ 86 ಬಾಲಿಗೆ 110 ರನ್. ನಾ ಏನೋ ಅನ್ಕೊಳ್ತೀನಿ ಜೈಸ್ವಾಲ್ ಜೈಸ್ವಾಲ್ದವ್ರು ಹಿಂಗೆ ಆಡೋದ್ರು. ಅಟ್ ಮಂದಿ 2ನೇ ಮ್ಯಾಚಲ್ಲಿ ಔಟ್ ಆದರು. ಈ ಒಡಿಯಾದ ಪಕ್ಕ ಆಡ್ತಾರಲ್ಲ ಉಂಟು. ಇವತ್ತು ಅಣ್ಣ ಬರೋಬ್ಬರಿ ಉತ್ತರ ಕೊಟ್ಟ. ಒಂದು ಮೆನ್ಷನ್ ಮಾಡಲಿ ಏನಂದ್ರೆ ಪ್ರಸಿದ್ಧ ಕೃಷ್ಣ ಅವ್ರ ಬಾಲಿಂಗ ಅಣ್ಣ ಇಡೀ ಅಫ್ಘಾನಿಸ್ತಾನದವ್ರನ್ನ ಇಡೀ ತನ್ನ ಪಾಕೆಟ್ನಾಗ ಇಟ್ಕೊಂಡು ಇವತ್ತಿನ ಮ್ಯಾಚ್ನಾಗ ಇವತ್ತು ಏನ್ರಿ ಅಫ್ಘಾನಿಸ್ತಾನದವ್ರನ್ನ 218 ಒಳಗೆ ಕಟ್ಟಾಕಲ್ಲ ಕಾರಣ ಮೇನ್ ನಮ್ಮ ಪ್ರಸಿದ್ಧ ಕೃಷ್ಣ ಅಣ್ಣನ. ಎಲ್ಲ ಏನಿದ್ರು ಪ್ರಸಿದ್ಧ ಕೃಷ್ಣ ಓಡಿಯಾದ ರನ್ ಮಿಷಿನ, ಪ್ರಸಿದ್ಧ ಕೃಷ್ಣ ರನ್ ಬಾಕೊಡ್ತಾನೆ ಓಡಿಯಾದಾಗತ್ತೆ. ಒಂದೊಂದು ಹಾಕೈತೆ ಎಲ್ಲ ಪ್ಲೇಯರ್ಗೆ ಒಂದೊಂದು ಮ್ಯಾಚ್. ಆದರೆ ಪ್ರತಿ ಮ್ಯಾಚ್ ಹಂಗೆ ಆಗಲ್ಲ ತೋರಿಸಿದ್ದು ಪ್ರಸಿದ್ಧ ಕೃಷ್ಣ ಅಣ್ಣ. 4 ವಿಕೆಟ್ ತೊಗೊಂಡು ಒಂದು ಟೈಮ್ದಾಗ ನೋಡ್ರೆ ಅಣ್ಣ ಎಟ್ರಂಗೆ ಗೊತ್ತಾನೆ. ಒಟ್ಟು 6 ಓವರ್ಗೂ ಬರೀ 5 ರನ್ ಕೊಟ್ಟಿದ್ದ. 4 ವಿಕೆಟ್ ತೊಗೊಂಡಿದ್ದ ಲೆಕ್ಕ ಹಾಕ. ಯಪ್ಪ ಅನ್ಗಂಡು ಬಾಲಿಂಗ್ ಪ್ರಸಿದ್ಧ ಕೃಷ್ಣ ಅಂತೂ ಲಾಸ್ಟಿಗೆ. ಪ್ರಸಿದ್ಧ ಕೃಷ್ಣ ಬಾಲಿಂಗ್ ಎಷ್ಟು 23 ರನ್ 8.2 ಓವರ್ಗೂ ಬರೇ ಇದ್ಲ. 23 ರನ್ ಎಕಾನಮಿ 2.76 ಓಡಿಯಾದಾಗ. ಸೀರಿಯಸ್ಲಿ ಓಡಿಯಾದಾಗ 2.76 ಎಕಾನಮಿ. ಅಪ್ಪ ದೇವ್ರ 5 ವಿಕೆಟ್ ಇವತ್ತು ಅಣ್ಣ ತೊಗೊಂಡಿದ್ದೆ. ಪ್ರಸಿದ್ಧ ಕೃಷ್ಣ 5 ವಿಕೆಟ್ ಮತ್ತು ಗುರ್ನೂಪ್ರಾರ 1 ವಿಕೆಟ್. ಓಕೆ, ಇಲ್ಲಿ ನಡೀತೈತೆ ಮನಿ ಮ್ಯಾಚ್ನೆಲ್ಲ ವಿಕೆಟ್ ತೊಗೊಂಡಾರು. ಮತ್ತು ಪ್ರಿನ್ಸ್ ಯಾದವ್ 1 ವಿಕೆಟ್. ಇವರು ಇದು ಐತೆ ಬರೋಬ್ಬರಿ ಮಾಡ್ಯಾರ. ಹರ್ಷ್ ದುಬೆ ಇವರು 1 ವಿಕೆಟ. ಸೊ ವಾಷಿಂಗ್ಟನ್ ಸುಂದರ್ನ ಅಣ್ಣನ ಎದಕ್ಕೆ ತೊಗೊಂಡಾರೋ ಗೊತ್ತಿಲ್ಲ. ನನಗಂತೂ ಒಂದು ಬರೀ ಬಾಲ್ ಆಗಿದಂಗೆ ವಿಕೆಟ್ ಬಿಡಂಗಿಲ್ಲ. ಏನು ತೊಗೊಂಡು ಏನು ಮಾಡೋಣ. ಬ್ಯಾಟಿಂಗ್ ಬಂದಿಲ್ಲ ಬಿಡ್ರಿ ಇವತ್ತು ಎಲ್ಲ. ಇವತ್ತು ನಮ್ಮ KL ರಾಹುಲ್ ಅಣ್ಣನ ಬೇರೆ ಬ್ಯಾಟ್ರು. KL ರಾಹುಲ್ ಅವ್ರನ್ನ ಮೇನ್ ಆಡೋ ಮನುಷ್ಯನ ಹೊರಗಿಟ್ಟಾರಲ್ಲ. ಏನಿತ್ತು ದಗ್ಗದ ಅನ್ಕೊಳ್ಳಿ. ಇವತ್ತು ರೋಹಿತ್ ಶರ್ಮಾ ಸಿಟ್ಟು ಬರುತ್ತೆ. ನಮ್ಮ KL ರಾಹುಲ್ ಹೊರಗಿಡ್ತಾರೆ. ನೀವು ಬ್ಯಾಟಿಂಗ್ ಬರ್ಸ್ಕೊಡೋದೇ ಶ್ರೀ ಕ್ಯಾಪ್ಟನ್ಗೆ ಬರ್ಸ್ಕೊಟ್ಟಿಲ್ಲ. ಇವತ್ತು ಗಿಲ್ಲ 4ನೇ ಬರ್ಬರೋದ. ಅದಕ್ಕೆ ಬ್ಯಾಟಿಂಗ್ ಬರ್ಸಿ ನಮ್ಮ KL ರಾಹುಲ್ ತೆಗೆದು ಅಂದ್ರೆ ನಿಮಗೂ ಬ್ಯಾಟಿಂಗ್ ಬರಬಾರ್ದತ್ತೆ. ಅಣ್ಣ ಹೊಡೆದು ಕೂಲ ಆದ. ರೋಹಿತ್ ಶರ್ಮಾ ಅವ್ರು ಹೊಡೆದು ಕೂಲ ಆದರು. ಇನ್ನು ಅವ್ರ ಎಸ್ ಜೈಸ್ವಾಲ್ ಬಡಿದ್ರು. ಈ ಕಡೆ ನಮ್ಮ ರೋಹಿತ್ ಶರ್ಮಾ 69 ಬಾಲಿಗೆ 79 ಹೊಡೆದ್ರು. ಒಂಥರ ಓಡಿಯಾದಾಗ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. ಯಾವುದಕ್ಕೆ ಓಡಿಯಾದಾಗ 90 80 100 ಸ್ಟ್ರೈಕಟ್ ಆಡೋ ಟೈಮ್ದಾಗ ರೋಹಿತ್ ಶರ್ಮಾ 114 ಸ್ಟ್ರೈಕಟ್ನ ಆಡ್ಯಾರ. ಹಂಗೆ ಸ್ಟ್ರೈಕಟ್ ಅಂತ ಬರಲ್ಲ. ಎಷ್ಟು ಹಂಗೆ ಹೊಡೆದಿರ ಅನ್ನೋದು 9 4 3 6. ಮತ್ತಿನ್ನ ಏನು ಬೇಕು. ಒಬ್ಬ 39 ವರ್ಷದ ವ್ಯಕ್ತಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಾಗ 9 4 3 ರನ್ ಹೊಡಿತಾನೆ. ಲೆಕ್ಕ ಹಾಕ್ರಿ ಹೆಂಗೆ ಆಡ್ತಿರ್ಬೇಕು. ಈ ಕಡೆ ಜೈಸ್ವಾಲ್ ಏನೈತಿ 86 ಬಾಲಿಗೆ 110 14 4 3 6.
ಚಾಚ್ ಆಗ್ಬಿಡ ಒಂದು ಇಬ್ರ ಏನೈತಿ ಪೂರ ಅರ್ಧ ಅಪಾಯಿಂಟ್ಸ್ ಅಂದವ್ರನ್ನ ನುಂಗಿ ಬಿಟ್ಟಾರ್ತೆ ಆಗ್ಬೇಕು. ಇದು ಹೊಡೆದಾರ್ತೆ ನುಂಗಿ ಬಿಟ್ಟಾರ್ತೆ ಆಗ್ಬೇಕು ಸೀದಾ. ಆ ಪರಿ ಆಡಿ ತಿಮಿಂಗ್ಳು ಇದ್ದಂಗೆ ಇಬ್ರು ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಒಂದೇ ಆಟ ಅಟ್ರು ಮುಗಿಬಿಟ್ಟಾರ ಅಫ್ಘಾನಿಸ್ತಾನ ಅಂದವ್ರನ್ನ. ಇನ್ನು ನಮ್ಮ ಸರ್ಪಂಚ್ ವೈಸ್ ಕ್ಯಾಪ್ಟನ್ ಏನೈತಿ 19 ಬಾರಿಗೆ 20 ಹೊಡೆದಾರು. ಎರಡು ಸಿಕ್ಸ್ ಕೊಡೋರು ಅಲ್ಲಿ 12 ರನ್ 8 ರನ್ ಓಟ್ ತೆಗೆದಾರು. ಸೊ ಸಾಕಾದಾಗ ಆಡ್ಯಾರ. ಇದಂತೂ ಗೊತ್ತೈತೆ ನಮಗೆ. ನಮ್ಮ ಯಾವ ಮೂಲಿಗೂ ಸಾಲಂಗಿಲ್ಲ. 219 ರನ್ ಏನು ನೋಡಿ 28.4 ಓವರಿಗೆ 224 ರನ್ ಆತ. ಏನು ಹೇಳ್ಬೇಕೇನ. ನಾವೆಲ್ಲ ಪ್ರತಿ ಮ್ಯಾಚ ಇಂಡಿಯಾ ಅಫ್ಘಾನಿಸ್ತಾನ ಮ್ಯಾಚ್ ಅಂದ್ರೆ ತಡಿ ರಾತ್ರಿ 10 ತನಕ ಅದು ಹೋಗ್ತೈತಿ, ಎಂಟರ್ಟೈನ್ಮೆಂಟ್ ಆಕೈತಿ ರಾತ್ರಿ ಅಂದಾಗೆ. ಇದ್ರೊಳಗೆ ಈ ಮಹಾರಾಜ ಟ್ರೋಫಿ ಈಗ ಐತಿ. ಯಾವ್ದು ನೋಡಿ ಯಾವ್ದು ಬಿಡೋದು ಅರ್ಥವತ್ತೈತಿ ನೋಡ್ದಾಗ ಯಾವುದು ಒಂದ್ಸಲ ಇದನ್ನ ಹಚ್ಚುಟಿಗೆ ಇಲ್ಲಿ ಸಿಕ್ಸ್ ಹೋಗಿರ್ತಾವೆ, ಈ ಕಡೆ ಹಚ್ಚುಡಿ ಈ ಕಡೆ ಸಿಕ್ಸ್ ಹೋಗಿರ್ತಾವೆ. ದೊಡ್ಡ ಕಷ್ಟ ಆಗೈತೆ ನೋಡೋದು ದೊಡ್ಡ. ಸೊ ಓಕೆ ಅಂದ್ರೆ ಹಂಗೆ ಮಾಡಿ ನೋಡಿದ್ವಿ. ಸೊ 2 ಮ್ಯಾಚ್ ಹುಡಿ ಅಂದ್ರೆ ಮಧ್ಯಾಹ್ನ ಮ್ಯಾಚ್ ಸಖತ್ತಾಗೈತೆ. ಮತ್ತು ಏನೋ ಅಂದರು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ ಮತ್ತು ಇನ್ನೊಂದು ಗುಲ್ಬರ್ಗ ಮಿಸ್ಟೇಕ್ಸ ಅದೇ ಸಖತ್ತಾಗಿತ್ತು. 201 ರನ್ ಗುಲ್ಬರ್ಗ ಮಿಸ್ಟೇಕ್ಸ್ ಹೊಡೆದ್ರು. ಅಂದ್ರೆ ನಮ್ಮ ಮನೀಶ್ ಪಾಂಡೆ ಅವ್ರ ಟೀಮ್ ಈಗ ಗೆಲ್ತಾರೆ ಬಿಡು. 201 ರನ್ ಎಲ್ಲ ಈಜಿಯಲ್ಲ ನೋಟಿಗೆ. ಇವರು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಅವರು ಅದನ್ನ ಹೊಳೆ ಚೇಸ್ ಮಾಡ್ಯಾರ. 2 ರನ್ ಹೊಡೆದಾರ. ಯಾವ ಟೀಮ್ನು ಮಹಾರಾಜ್ ಟ್ರೋಫಿ ಒಳಗೆ ಯಾವ ಟೀಮ್ನು ಹಗರ್ ತಿಳ್ಕೊಳಂಗೆ ಈ ಸಲ ಬಾಕೆಟ್ ಡೇಂಜರ್. 2 ಟೀಮ್ ಬಾಕೆಟ್ ಡೇಂಜರ್ ಅದಾವೆ. ಸೊ ನೋಡುವ ಭಾಳ ಮ್ಯಾಚ್ ಅದಾವೆ ಮಹಾರಾಜ್ ಟ್ರೋಫಿ ಒಳಗೆ. 1 ತಿಂಗಳಿಂದ ಹಬ್ಬ ಕರ್ನಾಟಕದ ಪೂರ. ಸೊ ನೋಡುವ ನಮಗೂ ಏನರೇ ಸಾಧ್ಯ ಆದರೆ ಸ್ಟೇಡಿಯಮ್ಗೆ ಹೋಗೋ ಪ್ರಯತ್ನ ಪಡೋನು. ಇದಕ್ಕೆ ಹೋಗ್ಲಾಕ ಟ್ರೈ ಮಾಡು. ಸುಮ್ಮನೆ ಟ್ರೈ ಮಾಡು, ಚೆಕ್ ಮಾಡು. ಸೊ ನಿಮ್ದು ಅನಿಸಿಕೆ ಐತೆ ಮ್ಯಾಚ್ ಬಗ್ಗೆ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಮತ್ತೊಂದು ವಿಡಿಯೋಸ್ಗೆ ಎಲ್ರಿಗೂ ನಮಸ್ಕಾರ.